ಹಲೋ. ಪ್ರತಿ ವೀಕ್ ಆಗಿ ಈ ವೀಕೇನು ಕೂಡ ಒಂದು ಹೊಸ ಟಾಪಿಕ್ ತಗೊಂಡಿದ್ವಿ. ಇದು ಎಲ್ಲೋ ನಡೆದಿದ್ದ ಕಥೆ ಏನಲ್ಲ, ನನ್ನ ಜೀವನದಲ್ಲಿ ನಡೆದಿರೋ ಕಥೆನೇ. ಅಂದ್ರೆ ಇದೇನು ಆರಲ್ ಸ್ಟೋರಿ ತರನ, ಆರಲ್ ಸ್ಟೋರಿ ಅಂತಲ್ಲ, ಟೆಕ್ನಾಲಜಿ ಸ್ಟೋರಿ ಅಂತ ಹೇಳ್ಬೋದು ನೀವು. ಏನಿದೆ ಟೆಕ್ನಾಲಜಿ ಸ್ಟೋರಿ ಅಂದ್ರೆ, ನಿಮಗೆ ಪಾಪ್ಯುಲರ್ ಈಗ ಒಂದು ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಅಂಗಡಿಗೆ ಹೋಗಿ ತಗೊಂತೀರಾ. ಓಕೆ, ನಮಗೆ ಅಂಗಡಿ ಇಷ್ಟ ಇಲ್ಲಪ್ಪ ಅಂತ ಹೇಳಿದ್ರೆ ಆನ್ಲೈನ್ ನ ನೋಡ್ತೀರಾ. ಈಗ ಕನ್ಸಿಡರ್ ನಾನೀಗೊಂದು ಟೀ ಶರ್ಟ್ ತಗೋಬೇಕು, ಫಸ್ಟ್ ಅಂಗಡಿಗೆ ಹೋಗ್ತೀನಿ, ಅಲ್ಲಿ ಯಾವುದು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಅದು ರೇಟ್ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ ಅಂದ್ರೆ ನಾನು ಆನ್ಲೈನಲ್ಲಿ ನೋಡ್ತೀನಿ. ಕಾಮನ್ ಆಗಿ ನಿಮಗೆ ಗೊತ್ತಿರೋ ಆನ್ಲೈನ್ ಸರ್ವಿಸಸ್ ಯಾವ್ದಿರ್ಬೋದು? ಕಾಮನ್ ಆಗಿ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಈ ಥರ ಬಹಳಷ್ಟು ವೆಬ್ಸೈಟ್ಗಳಿದ್ದಾವೆ. ಮತ್ತೆ ಸಿಕ್ಕಾಬಿಟ್ಟೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಸೊ ಅದೇ ಥರನೇ ನಾನು ಕೂಡ ಆರ್ಡರ್ ಮಾಡ್ತಿದ್ದೆ ಆನ್ಲೈನಲ್ಲಿ. ನಾನು ಜಾಸ್ತಿ ಅಂಗಡಿಗೆ ಹೋಗಿ ಕೂಡ ಚೆಕ್ ಮಾಡ್ತಾ ಇರಲಿಲ್ಲ ಏನಾರು ಆರ್ಡರ್ ಮಾಡಬೇಕು ಅಂದರೆ. ಫಸ್ಟ್ ಅಂದ್ರೆ ಫ್ಲಿಪ್ಕಾರ್ಟು ಅಥವಾ ಅಮೆಝಾನ್ ನೋಡ್ತಾ ಇದ್ದೆ. ಓಕೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ, ಓಕೆ ಇದೇ ಸ್ಟೋರಿಯಲ್ಲಿ ರಿಯಲ್ ಟ್ವಿಸ್ಟ್ ಸಿಗುತ್ತೆ. ಸೊ ಒಂದಿನ ನಾನು ಏನು ಮಾಡಿದ್ದೆ ಅಂದರೆ, ಕಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಲ್ಯಾಪ್ಟಾಪಲ್ಲಿ. ನನಗೆ ಸಡನ್ ಆಗಿ ಮೇಲ್ ಬಾಕ್ಸ್ ನಾನು ಓಪನ್ ಮಾಡಿರಲಿಲ್ಲ. ಓಪನ್ ಮಾಡಿದೆ, ಭಾಳ ದಿನ ಆಗಿದೆಯಲ್ಲ, ಒಂದು 5 to 6 days ಆಯಿತು ಮೇಲೆ ನಾನು ಓಪನ್ ಮಾಡಿರಲಿಲ್ಲ ಅಂತ ಓಪನ್ ಮಾಡಿ ನೋಡಿದೆ. ಒಂದು ನಿಯರ್ಲಿ 30 to 40 ಮೇಲ್ ಬಂದಿದ್ದಾವೆ ಫ್ಲಿಪ್ಕಾರ್ಟಿಂದ. ಓಕೆ, ನಾನು ಫ್ಲಿಪ್ಕಾರ್ಟು ಯೂಸೇ ಮಾಡಿಲ್ಲ ಒಂದು 15 days ಹೆಂಗೆ ಇದು ಬಂತು ಅಂತ ನೋಡಿದ್ರೆ, ಸೀರೀಸ್ ಆಫ್ OTP ಜನರೇಟ್ ಆಗಿದೆ ಫ್ಲಿಪ್ಕಾರ್ಟ್ ಇಂದ. ಅಂದ್ರೆ ಈಗ OTP ಏನಕ್ಕೆ ಶೇರ್ ಆಗುತ್ತೆ ಅಂದ್ರೆ ಅಲ್ಲಿ ಕೊಟ್ಟಿರ್ತಾನೆ ಕಾರಣ. ಪಾಸ್ವರ್ಡ್ ಚೇಂಜ್ ಆಗಿರ್ಬೋದು, ಅಥವಾ ಏನಾದರೂ ಅಪ್ಡೇಟ್ ಮಾಡ್ತೀವಿ ಅದಕ್ಕಾಗಿರ್ಬೋದು, ಅಡ್ರೆಸ್ ಆಗುತ್ತಿಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ಪಾಸ್ವರ್ಡ್ ಚೇಂಜಿಗೆ, ಅಯ್ಯೋ ನಾನಂತೂ ಲಾಗಿನ್ ಆಗಿಲ್ಲ 15 days ಇದೆ, ಹೆಂಗಪ್ಪ ಅಂದ್ರೆ ಹಂಗೆ ಸ್ಕ್ರೋಲ್ ಮಾಡ್ಕೊಂತ ಬಂದೆ. ಒಂದು ಆರ್ಡರ್ ಪ್ಲೇಸ್ ಆಗಿದೆ. ಓಕೆ, ಆರ್ಡರ್ ಪ್ಲೇಸ್ ಆಗಿದೆ, ಮೇ ಬಿ ನನ್ನ ಫ್ರೆಂಡ್ ಯಾರಾದರೂ ಮಾಡಿರ್ಬೋದು ಅಥವಾ ನಮ್ಮ ಮನೇಲಿ ಯಾರು ಮಾಡಿರ್ಬೋದು ಅಂತ ಅನ್ಕೊಂಡು. ಬಟ್ ಕರೆಕ್ಟಾಗಿ ನೋಡಿದೆ, ಆರ್ಡರ್ ಬಂದ್ಬಿಟ್ಟು ಮೊಬೈಲ್ ಆರ್ಡರ್ ಆಗಿದೆ. ಅದು ಒಂದಲ್ಲ ಎರಡಲ್ಲ 3 ಮೊಬೈಲ್ ಆರ್ಡರ್ ಆಗಿದೆ, ಮತ್ತೆ ಒಂದು ಇಯರ್ಪಾಡ್ ಆರ್ಡರ್ ಆಗಿದೆ. ಮತ್ತೆ ಇನ್ನೊಂದು ಕ್ಯೂರಿಯಸ್ ಏನು ಅಂದ್ರೆ, ಡೆಲಿವರಿ ಬಂದ್ಬಿಟ್ಟು ಹೈದ್ರಾಬಾದಿಗೆ. ನನಗಂತೂ ಹೈದ್ರಾಬಾದಲ್ಲಿ ಯಾರು ಫ್ರೆಂಡ್ ಇಲ್ಲ, ಹೆಂಗೆ ಡೆಲಿವರಿ ಆಯಿತು? ನಾನು ಯೋಚನೆ ಮಾಡಿದೆ ಏನಾಗಿರ್ಬೋದು. ಬಟ್ ನನ್ನ ಅಕೌಂಟಲ್ಲಿ ದುಡ್ಡು ಏನಾರು ಕಟ್ ಆಗಿದೆ ಅಂತ ನೋಡ್ರೆ ದುಡ್ಡು ಕಟ್ ಆಗಿಲ್ಲ. ದುಡ್ಡು ನನ್ನದು ಎಷ್ಟಿದೆಯೋ ಅಷ್ಟಿದೆ. ಅದೆಲ್ಲ ಪ್ರಾಡಕ್ಟ್ ಕಾಸ್ಟ್ ಬಂದ್ಬಿಟ್ಟು 57,000 ಆಗಿತ್ತು. ನಾನು ಹಂಗೆ ಯೋಚನೆ ಮಾಡಿದೆ, ಅಲ್ಲಿ ಪೇ ಲೇಟರ್ ಆಪ್ಷನ್ನು ಆಕ್ಟಿವ್ ಆಗಿತ್ತು ನಂದು. ಪೇ ಲೇಟರ್ ಅಂದರೆ ನಾವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೋಬೇಕು ಅಂದರೆ ನಾವು ಅದನ್ನು ಯಾವಾಗಾದ್ರೂ ತಗೋಬೋದು, ಬಟ್ ಬೈ ಮಂತ್ ಎಂಡಲ್ಲಿ ನಾವು ಪೇಮೆಂಟ್ ಕೊಡಬೇಕು ಅಂತ. ನನ್ನಲ್ಲಿ ನನ್ನ ಪ್ಯಾನ್ ನಂಬರ್ ಇನ್ಕ್ಲೂಡ್ ಮಾಡಿದ್ದೆ. ಸುಮ್ಮನೆ ನಾನು ಜಾಸ್ತಿ ಏನು ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ, ಒಂದ್ಸರಿ ಕೇಳಿತ್ತು ಪ್ಯಾನ್ ನಂಬರ್ ಇನ್ಕ್ಲೂಡ್ ಮಾಡು ಅಂತ, ಸುಮ್ಮನೆ ಇನ್ಕ್ಲೂಡ್ ಮಾಡಿದ್ದೆ. ಬಟ್ ಪೇ ಲೇಟರ್ ಆಪ್ಷನ್ನಲ್ಲಿ 58,000 ಔಟ್ ಆಫ್, ನನಗೆ ಲಿಮಿಟ್ ಇದ್ದಿದ್ದು 60,000, 58,000 ರೂಪಾಯಿದ್ದು ಬಿಲ್ ತೋರಿಸ್ತಾ ಇದೆ ಈ ಮಂತ್ ಕಟ್ಟಿ ನೆಕ್ಸ್ಟ್ ಮಂತ್. ನನಗೆ ಎಷ್ಟು ಶಾಕ್ ಆಯಿತು ಅಂದರೆ, ಈಗ ನೀವು ಅನ್ಕೊಳ್ಳಿ, ನೀವು ಯಾವುದೋ ಒಂದು ನಿಮ್ಮದು ಮೇಲ್ ಓಪನ್ ಮಾಡ್ತೀರಾ, ಫ್ಲಿಪ್ಕಾರ್ಟ್ ಓಪನ್ ಮಾಡ್ತೀರಾ, ಸಡನ್ ಆಗಿ ಅಲ್ಲಿ ನೋಡಿದ್ರೆ 60,000 ಬಿಲ್ ಇರುತ್ತೆ. ಸೊ ನನಗೂ ಶಾಕ್ ಆಯಿತು. ನಾನು ಮನೆಯಲ್ಲಿ ಹೇಳಿದೆ, ಈ ಥರ ನಂದು ಅಕೌಂಟ್ ಹ್ಯಾಕ್ ಆಗಿದೆ. ಸೊ ಫಾರ್ ದ ಫಸ್ಟ್ ಆ ಪಾಯಿಂಟಲ್ಲಿ ಏನಾಯಿತು ಅಂದರೆ, ಒಬ್ಬರು ಯಾರೋ ಸೈಬರ್ ಸೆಕ್ಯೂರಿಟಿ ಅವ್ರಿಗೆ ಗೊತ್ತಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಅಂತ. ಸರಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳಿದ್ರು ನಿನ್ನ ಪಾಸ್ವರ್ಡ್ ಎಲ್ಲಾರ ಶೇರ್ ಮಾಡಿದ್ದ. ನಾನು ಎಲ್ಲೂ ಕೂಡ ಶೇರ್ ಮಾಡಿಲ್ಲ. ಬಟ್ ಹೆಂಗಾಯಿತು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸರಿ ಆಯಿತು, ಓಕೆ ಅಂತ ಎಲ್ಲ ಇದಾಯಿತು. ನೀನು ಒಂದು ಕೆಲಸ ಮಾಡು, ಇಂಟರ್ನೆಟ್ಟಲ್ಲಿ ಸೈಬರ್ ಕ್ರೈಮ್ದು ಎಲ್ಲ ಇರುತ್ತೆ, ಅದನ್ನು ಅಪ್ಲೈ ಮಾಡು, ಸೊ ದಟ್ ನಿನ್ನ ಅಕೌಂಟ್ ರಿಕವರ್ ಮಾಡಿಸ್ಕೋ ಫಸ್ಟು. ಇದು ಯಾವಾಗಾಗಿದ್ದು ಅಂದರೆ 2021, 4 ವರ್ಷದ ಹಿಂದೆಗಡೆ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾನು ಆನ್ಲೈನಲ್ಲಿ ಸೈಬರ್ ಕ್ರೈಮ್ನ ಕೊಡಬೇಕಾಗುತ್ತೆ. ಇವಾಗ ಇರೋ ಟೆಕ್ನಾಲಜಿ ಥರ ಅವಾಗ 2021ರಲ್ಲಿ ಇದೆಲ್ಲ ಅಷ್ಟೊಂದು ಇರಲಿಲ್ಲ. ಸೊ ಏನಾಯಿತು ಅಂದರೆ, ನಾನೇನೋ ಹುಡುಕ್ದೆ, ಸಿಗಲಿಲ್ಲ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ, ಏನೂ ಮಾಡೋಕ್ಕಾಗಲ್ಲ, ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಅದು ಮೇಲ್ ಬರ್ತಾ ಇದ್ವು, ಅಂದರೆ ಪೇ ಮಾಡಿ ಅಂದರೆ ನಾನು ತಲೆ ಕೆಡಿಸ್ಕೊಂತಿಲ್ಲ. ನಾನು ಪ್ರಾಡಕ್ಟೇ ತೊಗೊಂಡೆಲ್ಲ, ತಲೆ ಏನಕ್ಕೆ ಕೆಡಿಸ್ಕೊಳ್ಳಿ ಅಂತ 1-2 ವರ್ಷ ಹಂಗೇ ತಳ್ಳಿಬಿಟ್ಟಿದ್ದೀನಿ. ಆ 2 ವರ್ಷದಲ್ಲಿ ಏನೇನು ಮಾಡಿದ್ದೆ ಅಂದರೆ, ಒಬ್ಬರು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದೆ. ಯಾಕೆಂದರೆ ಅಲ್ಲಿ ಏನು ಬರ್ತಾ ಇತ್ತು ಅಂದರೆ, ಮೇಲಲ್ಲಿ ನೀವು ಈ ಮಂತ್ ಪೇ ಮಾಡಿಲ್ಲ ಅಂದರೆ ನಿಮಗೆ ನೋಟಿಸ್ ಕಳಿಸ್ತೀವಿ. ನಾನೇನು ತಗೊಂಡೆ ಇಲ್ಲ. ಇದೆಲ್ಲ ಸ್ಕ್ರೀನ್ಶಾಟು ಅಥವಾ ಇದೆಲ್ಲ ಮೇಲ್ಗಳೆಲ್ಲ ಅವ್ರಿಗೆ ಲಾಯರಿಗೆ ಕಳಿಸ್ತೆ. ಅವ್ರೇನಂದ್ರು, ನೀನು ಕನ್ಸ್ಯೂಮರ್ ಕೋರ್ಟಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕು. ಸರಿ, ಕನ್ಸ್ಯೂಮರ್ ಕೋರ್ಟಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತೆ, ನಂದು ಈ ಥರ ಅಕೌಂಟ್ ಹ್ಯಾಕ್ ಆಗಿದೆ, ಏನೋ 58,000 ಯಾರೋ ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ,
ಬಟ್ ಈಗ ಫ್ಲಿಪ್ಕಾರ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನನಗೆ ಕೊಡು, ನೀನೇ ಕೊಡು, ನೀನೇ ತಗೊಂಡಿದ್ದೆ ಅಂತ. ಬಟ್ ನಾನು ಫ್ಲಿಪ್ಕಾರ್ಟ್ ಅವ್ರಿಗೂ ಭಾಳ ಮೇಲ್ ಮಾಡಿದೆ, ಬಟ್ ನೋ ರೆಸ್ಪಾನ್ಸ್. ಅವ್ರೇನು ತಲೆ ಮೇಲೆ ತಗೊಂತಾರೆ, ಇಲ್ಲಪ್ಪ ನೀನೇ ಇದನ್ನ ಮಾಡಿದ್ಯಾ ಕೊಡು. ಸುಮ್ಮನೆ ನನ್ನ ತಲೆ ಕೆಡಿಸ್ಕೊಂತ ಇರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಕನ್ಸ್ಯೂಮರ್ ಕೋರ್ಟಿಗೆ ಇದನ್ನ ಮಾಡು ಅಂತ. ಅಪ್ಲೈ ಮಾಡಿದೆ. ಅವ್ರ ಕನ್ಸ್ಯೂಮರ್ ಕೋರ್ಟ್ ಹೆಂಗೆ ಅಂದರೆ ಆ ಕಂಪನಿ ಮತ್ತೆ ನಿನಗೂ ಇನ್ ಬಿಟ್ವೀನ್ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ನೀನು ಏನಾರೋ ಒಂದು ಕ್ವಶನ್ ಕೇಳ್ತಾ ಇದೆಯಾ ಅಂದರೆ ಆ ಕ್ವಶನ್ನ ಅವ್ರಿಗೆ ಕೇಳ್ತಾರೆ ವಾಯ ಮೇ ಬಿ ಮೇಲ್ ಆಗಿರ್ಬೋದು ಅಥವಾ ಓವರ್ ಕಾಲ್ ಆಗಿರ್ಬೋದು. ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರೋದು. ಆಮೇಲೆ ಅವ್ರ ಕಡೆಯಿಂದ ರಿಪ್ಲೈ ತಗೊಂಡು ನಿನಗೆ ಕೊಡ್ತಾರೆ. ಅವ್ರ ಕನ್ಸ್ಯೂಮರ್ ಕೋರ್ಟಿಗೂ ಅದನ್ನ ಹೇಳ್ತಾ ಇದ್ದಾರೆ, ಇಲ್ಲ ನೀವೇ ತಗೊಂಡಿರೋದು ಅಂತ. ಈಗ ಕನ್ಸ್ಯೂಮರ್ ಕೋರ್ಟು ನನಗೆ ಸಿಗಲಿಲ್ಲ ಅಂದರೆ ವರ್ಕ್ ಆಗಲಿಲ್ಲ. ನೆಕ್ಸ್ಟ್ ಏನಪ್ಪ ಮಾಡೋದು? ಯಶವಂತಪುರ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋದೆ. ಈ ಥರ ಕಂಪ್ಲೇಂಟ್ ಕೊಟ್ಟೆ ಇದಾಗಿದೆ ಅಂತ. ನಿಮಗೆ ಗೊತ್ತು ಇಂಡಿಯಾದಲ್ಲಿ ಎಷ್ಟು ಚೆನ್ನಾಗಿ ಪೊಲೀಸ್ ಇವೆಲ್ಲ ವರ್ಕ್ ಆಗುತ್ತೆ. ರಿಸಲ್ಟ್ ಗೊತ್ತೇ ಇರುತ್ತೆ ನಿಮಗೆ, ಏನೂ ಸಾಲ್ವ್ ಆಗಿಲ್ಲ. ಆಮೇಲೆ ಅವ್ರು ಅದನ್ನು ತೆಗೆದು ಆಕೆ ನೀನು ನಮ್ಮ ಕಸ್ಟಡಿಯಾಗಿ ಬರಲ್ಲ, ಇನ್ನೊಂದು ಕಸ್ಟಡಿಗೆ ಹೋಗು, ಪಿಣ್ಯ ಪೊಲೀಸ್ ಸ್ಟೇಷನ್ ಹತ್ರ ಹೋಗು. ಪಿಣ್ಯ ಪೊಲೀಸ್ ಸ್ಟೇಷನ್ ಹತ್ರ ಹೋದೆ, ಎಲ್ಲ ಕತೆ ಮತ್ತೆ ಎಕ್ಸ್ಪ್ಲೈನ್ ಮಾಡಿದೆ. ಈ ಥರ ನನಗೆ ಮೇಲ್ ಬರ್ತಾ ಇದೆ, ಅವ್ರು ಮನೆ ಹತ್ರ ಬರ್ತೀನಿ ಅಂತಿದ್ದಾರೆ, ಯಾರು ಲೋನ್ ರಿಕವರಿ ಟೀಮ್ ಮನೆ ಹತ್ರ ಬರ್ತೀನಿ ಅಂತಿದ್ದಾರೆ, ನೋಡಿ ಹೆಂಗಾಗುತ್ತೆ ಇದು, ನಾನು ತಗೊಂಡೇ ಇಲ್ಲ ಅಂತಿದ್ದೀನಿ, ಹೆಂಗೆ ಮನೆ ಹತ್ರ ಬರ್ತಾರೆ ಅಂತ. ಅವ್ರೀಗ ಆರಾಮಾಗಿ ಹೇಳ್ಕಳಿಸ್ತಾರೆ, ತಲೆ ಕೆಡಿಸ್ಕೊಬೇಡ, ನೀ ಆ ಥರ ಏನಾರಿದ್ರೆ ನನಗೆ ಫೋನ್ ಮಾಡು, ಹೊಯ್ಸಳ ಕಳಿಸ್ತೀವಿ, ಅದನ್ನು ಕಳಿಸ್ತೀವಿ, ಇದನ್ನು ಕಳಿಸ್ತೀವಿ. ನನಗೆ ಗೊತ್ತಿತ್ತು ನಾವೇನು ಫೋನ್ ಮಾಡಿದ್ರು ಬರಲ್ಲ ಅಂತ. ಬಟ್ ಅವ್ರು ಪ್ರತಿ ಸರಿ ಬ್ಯಾಂಕ್ ಅವರು ಅಂದರೆ ಹೆಂಗೆ ಅಂದರೆ ಇದು ಫ್ಲಿಪ್ಕಾರ್ಟಿಂದ ನಾನು ತಗೊಂಡಿದ್ದೀನಿ, ಫ್ಲಿಪ್ಕಾರ್ಟ್ಗೆ ನನ್ನ ಪ್ಯಾನ್ ಮೂಲಕ ಒಂದು ಬ್ಯಾಂಕ್ ಲೋನ್ ಕೊಟ್ಟಿರೋದು IDFC ಬ್ಯಾಂಕ್. ಅಂದರೆ ಈಗ ಫ್ಲಿಪ್ಕಾರ್ಟು ಜಸ್ಟ್ ಇನ್ ಬಿಟ್ವೀನ್ ಇಂಟರ್ಮೀಡಿಯೇಟ್ ಅಷ್ಟೇ. ಈಗ ನನಗೂ ಮತ್ತು ಬ್ಯಾಂಕಿಗೂ ಅಖಾಡ ಬಿತ್ತು ಈ IDFC ಫಸ್ಟ್ ಬ್ಯಾಂಕ್. ಅವ್ರು ಏನಂತಿದ್ದಾರೆ, ಈಗ ಫ್ಲಿಪ್ಕಾರ್ಟಿಂದ ಮೆಸೇಜ್ ಬರೋದು ಕಡಿಮೆ ಆಯಿತು, ಯಾಕೆಂದರೆ ಅವ್ರ ಕೆಲಸ ಅವ್ರು ಮುಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಈಗ IDFCಗಲ್ಲ ಇರೋದು, ನನ್ನ ಅಕೌಂಟ್ ಪೇ ಲೆಟ್ರ್ IDFCಗೆ ಆ್ಯಡ್ ಆಗಿದೆ. IDFCಯಿಂದ ಮೆಸೇಜ್ ಬರುತ್ತೆ ದಿನಕ್ಕೆ, ಯು ವಿಲ್ ಬಿಲೀವ್ ಇಟ್ ಆರ್ ನಾಟ್, ದಿನಕ್ಕೆ 30 ರಿಂದ 40 ಕಾಲ್ ಬರೋದು ನನಗೆ IDFC ಬ್ಯಾಂಕಿಂದ. ಯಾಕೆ ಪೇಮೆಂಟ್ ಮಾಡಿಲ್ಲ ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡಿದೆ ನಾನು, ಈ ಥರ ನಂದು ಹ್ಯಾಕ್ ಆಗಿದೆ ಅಂತ. ಈಗ ಅಲ್ಲಿ ರಿಕವರಿ ಟೀಮಲ್ಲಿ ಹೆಂಗಿರುತ್ತೆ ಅಂದರೆ, ಈಗ ನಿನಗೆ ನಂಬರ್ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಸರಿನೂ ಅವರೇ ಮಾಡಲ್ಲ, ಸಾವಿರಾರು ಜನ ಇದ್ದಾರೆ ರಿಕವರಿ ಟೀಮಲ್ಲಿ, ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಂತೂ ಆಗಲ್ಲ. ಎಷ್ಟು ಬೇಜಾರಾಗ್ಬಿಟ್ಟಿತ್ತು ಅಂದರೆ, ಅಟ್ಲೀಸ್ಟ್ ಇಲ್ಲಪ್ಪ ನಾನು ಕೊಟ್ಟೇ ಬಿಡಬೇಕು, ಆಗ್ತಾ ಇಲ್ಲ, ಏನೋ ವರ್ಕ್ ಮಾಡ್ತಾ ಇರ್ತೀವಿ ಅಥವಾ ಏನೋ ಇಂಪಾರ್ಟೆಂಟ್ ಇರ್ತೀನಿ, ಕಾಲ್ ಮಾಡಿ ಈ ಥರ ಯಾಕೆ ಕೊಡ್ತೀರಾ ಅಂತ ಹೆಂಗಿರುತ್ತೆ. ಫಸ್ಟ್ ಆಫ್ ಆಲ್ ನೀವು ಪ್ರಾಡಕ್ಟೇ ತೊಗೊಂಡಿರೋದು. ಒಂದು ಕನ್ಸ್ಯೂಮರ್ ಕೋಡ್ದು ವರ್ಕ್ ಆಗಿಲ್ಲ, ಮತ್ತು ಪೊಲೀಸ್ ಸ್ಟೇಷನ್ಗೆ ಕೊಟ್ಟೆ ವರ್ಕ್ ಆಗಿಲ್ಲ, ಫ್ಲಿಪ್ಕಾರ್ಟ್ ಅವ್ರಿಗೆ ಸೀರೀಸ್ ಆಫ್ ಮೇಲ್ ಬರದೆ ವರ್ಕ್ ಆಗಿಲ್ಲ, IDFCಗೂ ಕೂಡ ಸೀರೀಸ್ ಆಫ್ ಮೇಲ್ ಬರದೆ, ಎಲ್ಲ ವಿತ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ನನಗೆ ಈ ಥರ ಮೇಲ್ ಜನ್ರೇಟ್ ಆಗಿದೆ, ಈ ಟೈಮಲ್ಲಿ ಇಷ್ಟು OTP ಬಂದಿದೆ, ಎಲ್ಲ ಬರೆದು ಏನೂ ರೆಸ್ಪಾನ್ಸ್ ಇಲ್ಲ. ಅಲ್ಟಿಮೇಟ್ಲಿ ಅವ್ರು ಹೇಳ್ತಿರೋದು, ಇಲ್ಲ ನಿನ್ನ ಅಕೌಂಟಿಗೆ ಸಿಂಕ್ ಆಗಿದೆ, ನೀನು ಕಟ್ಟಬೇಕು. ನಾನು ಜಪ್ಪಯ್ಯ ಅಂದರೂ ಕಟ್ಟಲ್ಲ ಅಂತ, ನೀವೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ, ನಾನು ಕಟ್ಟಲ್ಲ. ಬಟ್ ಒಂದು ಪಾಯಿಂಟಲ್ಲಿ ಹೆಂಗೆ ಬಂದೆ ಅಂದರೆ, ಇಲ್ಲ ಆಗೋದೇ ಇಲ್ಲ, ನಾನು ಕಟ್ಟಬೇಕು. ಸೊ ಒಂದು ಗೊತ್ತಾಯ್ತು, ಇವ್ರು ಬಿಡೋದೇ ಇಲ್ಲ ನನ್ನ. ಸೊ ಓಕೆ ಅಂತ ಒಂದು ಕೆಲಸ ಮಾಡಿದೆ, ದುಡ್ಡು ರೆಡಿ ಮಾಡಿಕೊಟ್ಟೆ, ಕಟ್ಟಿಬಿಡೋಣಪ್ಪ ಅಟ್ಲೀಸ್ಟ್ ಅವ್ರು ಹೇಳಿದ್ರೆ, ಕಟ್ಟಿಬಿಟ್ಟು ಫಸ್ಟು ತಲೆನೋವು ಕಡಿಮೆ ಮಾಡ್ಕೊಳೋಣ. ಇದ್ರದ್ದೆಲ್ಲ ಅಂದರೆ ಇದು ಬಂದ್ಬಿಟ್ಟು ಲೋನ್ ಲೆಂಡಿಂಗು ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ನನ್ನ ಮನೆ ಹತ್ರ ಜಾಲಹಳ್ಳಿ ಕ್ರಾಸ್ IDFC ಫಸ್ಟ್ ಬ್ಯಾಂಕಿಗೆ ಹೋದೆ. ಅವ್ರೇನರು ಇದು ನಮ್ಮ ಸರೌಂಡಿಂಗ್ ಬರೋದಿಲ್ಲ, ನೀವು ಕೋರಮಂಗಲ ಹೋಗಿ ಅಂತ ಹೇಳಿದ್ರು. ಗೊತ್ತಲ್ಲ ಇವೆಲ್ಲ ಕೆಲಸಗಳು ಅಂದರೆ ಕೋರಮಂಗಲ ಹೋದೆ. ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನಾನು, ನೋಡಿ ಈ ಥರ ಭಾಳ ಬರ್ತಾ ಇದೆ, ನನಗೆ ಫಸ್ಟು ನಾನು ಬೇಕಾದ್ರೆ ದುಡ್ಡು ಕಟ್ಬಿಡ್ತೀನಿ, ನನಗೆ ಅಕೌಂಟ್ ರಿಕವರಿ ಮಾಡಿಕೊಡಿ. ಏನಕ್ಕೆ ಅಕೌಂಟ್ ರಿಕವರಿ ಅಂದರೆ, ಇನ್ ಕೇಸ್ ನಾನು ದುಡ್ಡನ್ನ ಪೇ ಮಾಡಿದೆ ಅಂದರೆ ಅವನು ಸ್ಟಿಲ್ ಆ ಅಕೌಂಟ್ ಯೂಸ್ ಮಾಡ್ತಾ ಇದ್ದಾನೆ ಅಂದರೆ ಮತ್ತೆ ತಗೋಬೋದ ಪ್ರಾಡಕ್ಟ್ನ. ಸೊ ನಾ ಅದಕ್ಕೋಸ್ಕರ ಹೇಳಿದ್ರೆ ನನಗೆ ಅಕೌಂಟ್ ರಿಕವರಿ ಮಾಡಿಕೊಡಿ ಅಂತ. ಇಲ್ಲ ಈಗ ಅವ್ರು ಒಂದು ಕ್ರಾಸ್ ಕ್ವಶನ್ ಕೇಳಿದ್ರು, ನೀವು ದುಡ್ಡು ಕಟ್ಟೋದೇನು ಪ್ರಾಬ್ಲಮ್ ಇಲ್ಲ, ಕಟ್ಬೋದು. ಸಿಬಿಲ್ ಸ್ಕೋರ್ ನಾನು ವರ್ಸ್ಟ್ ಆಗೋಗ್ಬಿಟ್ಟಿತ್ತು, 510 ಆಗ್ಬಿಟ್ಟಿತ್ತು ಸಿಬಿಲ್ ಸ್ಕೋರ್ ನಂದು. ಅಟ್ಲೀಸ್ಟ್ 400 ಒಳಗೆ ಹೋಗ್ತಾ ಇತ್ತು ಅಲ್ರಿ. ನಾನೀಗ ಪೇ ಮಾಡಿದ್ರು ಕೂಡ ಸಿಬಿಲ್ ಸ್ಕೋರ್ ರೈಸ್ ಆಗೋದಿಲ್ಲ, ಯಾಕೆಂದರೆ ಸಿಬಿಲ್ ಸ್ಕೋರ್ ಬಂದ್ಬಿಟ್ಟು ಒಂದೇ ಸರಿ 100-200 ಆಗಲ್ಲ. ನನಗೆ ಇನ್ನೊಂದು ಬೇಕಿತ್ತು, ನನಗೆ ಲೋನು ರಿಕ್ವೈರ್ಮೆಂಟ್ ಕೂಡ ಬಹಳ ಇತ್ತು ನನಗೆ. ಈಗ ನನಗೆ ಕೇಸ್ ಅದೆಲ್ಲ ಇನ್ನೊಂದು ಆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ನಿಯರ್ಲಿ 89,000 ಕಟ್ಟಬೇಕಾಗಿತ್ತು. ನಾನು ರೆಡಿ ಮಾಡ್ಕೊಂಡಿದ್ದೆ 80 ಕಟ್ಬಿಡೋಣಪ್ಪ, ನಾನು ಫಸ್ಟ್ ತಲೆನೋವು ಹೋಗ್ಬಿಡ್ಲಿ, ನನಗೆ ಫಸ್ಟ್ ಕಾಲ್ಗಳು ಕಡಿಮೆ ಆಗ್ಬಿಡ್ಲಿ, ಇದು ಆಗ್ತಾ ಇಲ್ಲ ಕಾಲು, ವಾಟ್ಸಪ್ ಮೆಸೇಜಸ್, SMS, ಮನೆ ಹತ್ರ ಬರ್ತೀನಿ, ಇದರೆಲ್ಲ ಮಾಡ್ತಾ ಇದ್ದೆ. ಓಕೆ, ನಾನು ಅದಕ್ಕೆ ಅಂತ ಹೇಳಿದ್ನಲ್ಲ, ಫೈನಲಿ ಕಟ್ಟಕ್ಕೆ ಹೋಗ್ಬಿಟ್ಟಿದ್ದೆ. ಅಲ್ಲೊಬ್ರು ಸಿಕ್ಕರು, ನನಗೆ ಹೆಸರು ಅವ್ರನ್ನ ಮರ್ತೋಗಿದೆ. ಶಿ ಗೇವ್ ಒನ್ ಪಾತ್, ನೋಡಿ ನೀವು ಕಟ್ಟೋದ್ರಿಂದ ಏನು ಕಟ್ಟಿಸ್ಕೊಂತೀವಿ, ನೀವು ಕಟ್ರಿ ಅಂದ್ರೆ ಕಟ್ರಿ ಅಂದ್ರೆ, ಬಟ್ ನೀವು ತಗೊಂಡಿಲ್ಲ ಅಂದರೆ ಏನು ಕಟ್ತೀರ, ದಟ್ ಈಸ್ ಮೈ ಫಸ್ಟ್ ಕ್ವಶನ್.
ಮತ್ತೆ ನೀವು ಕಟ್ಟಿದ್ರು ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ರೈಸ್ ಆಗೋದಿಲ್ಲ. ವೈ? ಬಿಕಾಸ್ ಸಿಬಿಲ್ ಸ್ಕೋರ್ ಬಂದ್ಬಿಟ್ಟು ನಿಮ್ ಮಂತ್ಲಿ ಹೆಂಗೆ ಪೇಮೆಂಟ್ ರಿಟರ್ನ್ ಮಾಡ್ತೀರಾ ಆ ತರ. ಓಕೆ, ನಿಮ್ಮ ಅಡ್ರೆಸ್ ಯಾವುದು ಅಂತ ಕೇಳಿದ್ರು. ನಂದು ಪ್ಯಾನ್ ನಂಬರ್ ಅಡ್ರೆಸ್ ಅಥವಾ ನನ್ನ ಆಧಾರ್ ಕಾರ್ಡ್ ಅಡ್ರೆಸ್ ನಮ್ಮ ಊರಿಂದ ಚಿತ್ರದುರ್ಗದ್ದು. ಅವ್ರು ಹೇಳಿದ್ರು ಈ ಕೋರಮಂಗ್ಲ ಬರಲ್ಲ, ನೀನು ಚಿತ್ರದುರ್ಗಕ್ಕೆ ಹೋಗ್ಬೇಕು ಅಂತ. ಜಾಲಹಳ್ಳಿ ಕ್ರಾಸಿಂದ ಕೋರಮಂಗ್ಲ ಚಿತ್ರದುರ್ಗ. ಸರಿಯಪ್ಪ ಅಂತ ಹೋದೆ ಚಿತ್ರದುರ್ಗ. ಹೋದೆ ಬ್ಯಾಂಕಿಗೆ. ಅವರು ರಜಾ, ಮೇನ್ ಅವ್ರಿಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದೆ. ಯಾರಿಗೆ? ಅಲ್ಲಿ ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಏನು ಹೇಳ್ತಾ ಇದ್ದೀನಿ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಬಿಕಾಸ್ ಈ ಥರ ಫಸ್ಟ್ ಕೇಸ್ ನೋಡಿದ್ದಾರೆ ಅವರು. ನಾನು ಏನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸರ್ ನಮಗೆ ಗೊತ್ತಾಗ್ತಾ ಇಲ್ಲ, ಇನ್ನೊಬ್ರು ಲೋನ್ ರಿಕವರಿ ಟೀಮ್ ಅವರಿದ್ದಾರೆ, ಅವ್ರ ಹತ್ರ ಒಂದ್ಸರಿ ಮಾತಾಡಿ. ಅವ್ರು ರಜಾ ಹಾಕಿದ್ದಾರೆ ಇವತ್ತು. ನಾನು ಫ್ರೈಡೇ ಹೋಗಿದ್ದೆ, ಮಂಡೇ ಬನ್ನಿ, ಏಕೆಂದರೆ ಸ್ಯಾಟರ್ಡೇನೂ ರಜೆ ಆಯಿತು. ಸರಿ, ಅವ್ರು ಮಂಡೇ ಬರ್ತಾರೆ ಅಂತ. ಸರಿ ಆಯಿತು ಅಂತ ಅವರಿಗೆ ಫಸ್ಟ್ ಫೋನ್ ಮಾಡಿದೆ. ಸರ್ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ, ಏನು ಮಾಡೋದು ಅಂತ. ಅವ್ರು ಯೋಚನೆ ಮಾಡಿದ್ರು. ನೋಡಪ್ಪ, ನೀನು ಕಟ್ಟೋದೇನು ಪ್ರಾಬ್ಲಮ್ ಇಲ್ಲ, ಈಗಲೂ ಕಟ್ಟಿಸ್ಕೊಳ್ತೀವಿ. ಬಟ್ ಅವರು ಅದನ್ನೇ ಹೇಳಿದ್ರು, ಬಟ್ ನೀನೇನು ಕಟ್ತೀಯ, ನೀನು ತಪ್ಪೇ ಮಾಡಿಲ್ಲ ಅಂದರೆ. ಸರಿ, ಒಂದು ಏನು ಮಾಡ್ಬೋದು? ಅವ್ರು ಹೇಳಿದ್ರು, ಒಂದು ಸೊಲ್ಯೂಷನ್ ಕೊಟ್ಟರು. ಇದೇ ಥರ ಸೇಮ್ ಕೇಸು ಒಬ್ಬನಿಗಾಗಿತ್ತು ಚಿತ್ರದುರ್ಗದಲ್ಲೇ. ಅವನು ಕೂಡ ನನ್ನ ಹತ್ರ ಬಂದಿದ್ದ. ನಾನು ಅವನಿಗೆ ಒಂದು ಸಜೆಷನ್ ಕೊಟ್ಟಿದ್ದೆ. ಬ್ಯಾಂಕ್ ಅವರು ಮಾತು ಕೇಳಲ್ಲ ಅಂತ ಗೊತ್ತು ನಮಗೆ. ಬ್ಯಾಂಕ್ಗಳ ದೊಡ್ಡಣ್ಣ ಅಂತ ಯಾರಿದ್ದಾರೆ? RBI ಒಂದ್ಸರಿ ಟ್ರೈ ಮಾಡಿ ನೋಡು, ಮಾತಾಡಿ. ಹೆಂಗೆ ಮಾತಾಡೋಣ? ಫೋನ್ ನಂಬರ್ ಎಲ್ಲ ಇರಲ್ಲ, ಮೇಲ್ ಬರೀಬೇಕು. ಸರಿ, ಮೇಲ್ ಐ ಡಿ ಕೊಡಿ, ಏನು ಬರೀಬೇಕು ಎತ್ತ ಅಂತ ಹೇಳಿದೆ. ಸರಿ, ಅವ್ರು ಮೇಲ್ ಐ ಡಿ ಕೊಟ್ಟರು. ಮತ್ತೆ ಇವನೊಬ್ಬಂದು ಕ್ಲಿಯರ್ ಆಗಿತ್ತು ಏನೋ, RBI ಇನ್ನೊಬ್ಬಂದು ಚಿತ್ರದುರ್ಗದಲ್ಲಿ ಒಬ್ಬಂದು ಸೇಮ್ ಕೇಸ್ ಆಗಿತ್ತು, RBI ಬರ್ದ ಅವ್ನು ಕ್ಲಿಯರ್ ಆಯಿತು ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಸರ್ ಪ್ಲೀಸ್ ಅವ್ನ ನಂಬರ್ ಕೊಡಿ, ಒಂದ್ಸರಿ ನಾನು ಮಾತಾಡಬೇಕು ಅವನ ಹತ್ರ. ಸರಿ, ನಮ್ಮೂರಿಗೆ ಬಂದೆ, ಅವನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ಆಗಿದೆ ನೋಡಪ್ಪ. ಅವ್ನು ಇನ್ ರಿಟರ್ನು ನಾನು ಏನು ಹೇಳಿದ್ನೋ ಅದೇ ಹೇಳ್ದ. ಅವ್ನ ಪ್ರಾಡಕ್ಟು ಡೆಲ್ಲಿಗೆ ಡೆಲಿವರಿ ಆಗಿದೆ. ಸೊ ಅವನೇನು ಮಾಡಿದ್ದಾನೆ, ಅವನೇನು ಹೇಳ್ದ, ನೀವು ತಲೆನೇ ಕೆಡಿಸ್ಕೊಬಿಡಿ, ಕೇಸ್ ಕ್ಲಿಯರ್ ಆಗುತ್ತೆ. RBI ಒಂಬಟ್ಸ್ಮನ್ ಅಂತ ಇರ್ತಾರೆ, ಅಂದರೆ ಅದೊಂದು ಟೀಮು. ಅಂದರೆ ಯಾರಿಗಾರ ಗ್ರಾಹಕರಿಗೆ ಪ್ರಾಬ್ಲಮ್ ಆಗಿದ್ರೆ ಒಂದು ಬ್ಯಾಂಕಿಂದ, ನಾವು ಡೈರೆಕ್ಟ್ RBIಗೆ ಬರಿಬೋದು. RBI ಈ ಬ್ಯಾಂಕ್ಗೆ ಟೇಕ್ ಕೇರ್ ಮಾಡುತ್ತೆ, ಏನು ಆ್ಯಕ್ಷನ್ ತಗೋಬೇಕೋ ತಗೊಳುತ್ತೆ. ಸರಿ, ಏನೇನು ಬರೀಬೇಕು ಅಂತ ಹೇಳಿದೆ, ಬರದೆ. ಅವತ್ತು ಏನೋ ಎಲ್ಲ ರೆಡಿ ಮಾಡ್ಕೊಂಡೆ, ಬರೆಯೋಕ್ಕೆ ಹೋಗಿಲ್ಲ. ಯಾಕೆಂದರೆ ಫೈನಲಿ ಇವ್ರನ್ನ ಒಬ್ಬರು ರಿಕವರಿ ಟೀಮ್ ಅಂತ ಇದ್ರಲ್ಲ, ಅವರಿದ್ದು, ಅವ್ರಿಗೊಂದ್ಸರಿ ಕೇಳಿ ಅಂತ. ಸೋಮವಾರ IDFC ಬ್ಯಾಂಕ್ ಚಿತ್ರದುರ್ಗಕ್ಕೆ ಹೋದೆ, ಮಾತಾಡಿದೆ. ನೋಡಿ ಈ ಥರ ಆಗಿದೆ ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರು ಹೇಳಿದ್ರು, ನೋಡಪ್ಪ RBIಗೆ ಬರೀ, ಐ ಆಮ್ ನಾಟ್ ಶೂರ್ ಇದು ಕ್ಲಿಯರ್ ಆಗುತ್ತಾ ಇಲ್ಲ, ಬಟ್ ಒಂದು ಟ್ರೈ ಅಷ್ಟೇ. ಸರಿ ಸರ್ ಅಂತ ಮತ್ತೆ ಎಲ್ಲ ಫೈಲು ಅಟ್ಯಾಚ್ ಮಾಡು. ಎಲ್ಲ ಫೈಲು ಅಟ್ಯಾಚ್ ಮಾಡಿದೆ, ಬರದೆ. ಒಂದಿನ ಆಯಿತು, ರೆಸ್ಪಾನ್ಸ್. ಅದೆಲ್ಲ ಸಡನ್ನಾಗಿ ರೆಸ್ಪಾನ್ಸ್ ಬರಲ್ಲ. 15 ಡೇಸ್ ಆದಮೇಲೆ ಒಂದು ರೆಸ್ಪಾನ್ಸ್ ಬಂತು ನನಗೆ RBI ಕಡೆಯಿಂದ. ನಿಮ್ಮದು ಏನು ಕಳಿಸಿದ್ರ, ನಾವು ರಿವ್ಯೂವಲ್ಲಿ ಇದ್ದೀವಿ, ರಿವ್ಯೂ ಮಾಡ್ತಾ ಇದ್ದೀವಿ. ಇದು ಏನು ಮತ್ತೆ ಫೇಲಾ ನನಗೆ ಅಂತ ಅನ್ಕೊಂಡು IDFC ಕಡೆಯಿಂದ ಒಂದು ಮೇಲ್ ಬಂತು. ಏನಂದರೆ, ನಮಗೆ ಈ ಥರ RBI ಬರೆದಿದ್ರು, ಗೊತ್ತಾಗಿದೆ ನಮ್ಮ ಕಡೆಯಿಂದ ತಪ್ಪಾಗಿದೆ. ಸೊ ದ್ಯಾಟ್ ನಿಮ್ಮದು ಎಲ್ಲದು ಕೂಡ ಲೋನು ಏನಿದೆ ನಿಮ್ಮದು ಕ್ಲಿಯರ್ ಮಾಡ್ತೀವಿ, ಇನ್ನೊಂದು 2 to 3 ಡೇಸ್ ಟೈಮ್ ಕೊಡಿ. ಅವಾಗ ಎಷ್ಟು ಖುಷಿ ಆಯಿತು ಅಂದರೆ, ಅದಾಗಿದ್ದು 2024ರಲ್ಲಿ. ಕೇಸ್ ಆಗಿದ್ದು 2021ರಲ್ಲಿ. 2024 ಅರೌಂಡ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಕೇಸು ಮೇಲ್ ಬಂತು ಈ ಥರ ಅಂತ. ಸರಿಯಪ್ಪ, ಆಯ್ತಪ್ಪ ಅಂದರೆ ಮತ್ತೆ ಇನ್ನೊಂದು, ನಾವೊಂದು ಯಾವುದಾದ್ರೂ ಒಂದು ಲೋನ್ ಕ್ಲಿಯರ್ ಮಾಡಿದ್ಮೇಲೆ ನಾವೊಂದು ಕನ್ಫರ್ಮೇಷನ್ ಅಂತ ತೊಗೊತೀವಿ ಬ್ಯಾಂಕಿಂದ. ಆ ಕನ್ಫರ್ಮೇಷನ್ನು ಬರಬೇಕಾಗಿತ್ತು ಅಲ್ಟಿಮೇಟ್ಲಿ. ಮತ್ತೆ ನಾನು ಮತ್ತೆ ಆ್ಯಪಲ್ಲಿ ಚೆಕ್ ಮಾಡ್ತಿದ್ದೀನಿ, ಕನ್ಫರ್ಮೇಷನ್ ಬಂದಿರಲಿಲ್ಲ. ಬಟ್ ಲೋನ್ ಇನ್ನೂ ಇರೋದು ತೋರಿಸ್ತಾ ಇತ್ತು. ಫೈನಲಿ ಒಂದು ಲೆಟರ್ ಬಂತು, NOC ಅಂತಾರೆ ಅದಕ್ಕೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಬಂತು. ನೀವು ಲೋನ್ನ ತಗೊಂಡಿದ್ದೀರಲ್ಲ, ಅದು ನಿಮ್ದಲ್ಲ ಅಂತ ಗೊತ್ತಾಗಿದೆ. ಸೊ ದಟ್ ನಿಮ್ಮ ಮೇಲೆ ನಿಮ್ಮ ಪ್ಯಾನ್ ನಂಬರು, ನಿಮ್ಮ ಅಕೌಂಟ್ ಏನೇನಿದೆ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಬಂತು. ಮತ್ತು ಇನ್ನೊಂದು ಕೊಟ್ಟರು, ನಿಮ್ಮ ಸಿಬಿಲ್ ಸ್ಕೋರು ಕೂಡ ಅಪ್ಡೇಟ್ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಅಂತ. ಎಷ್ಟು ಖುಷಿ ಆಯಿತು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಐ ವಾಸ್ ಗೆಟಿಂಗ್ 30-40 ಕಾಲು. ಮತ್ತು ನಾನು ದುಡ್ಡು ಕಟ್ಟಬೇಕು ಅಂತಲೇ ಇದ್ದೆ. ಆ ಟೈಮಲ್ಲಿ ಯಾವುದೋ ಒಂದು ಬೇರೆ ಟರ್ನ್ ಸಿಕ್ಕು. ಕೋರಮಂಗ್ಲದಿಂದ ಜಾಲಹಳ್ಳಿ ಕ್ರಾಸಿಗೆ ಬಂದೆ, ಜಾಲಹಳ್ಳಿ ಕ್ರಾಸಿಂದ ಕೋರಮಂಗ್ಲದಿಂದ ಚಿತ್ರದುರ್ಗಕ್ಕೆ ಬಂದೆ. ಚಿತ್ರದುರ್ಗದಲ್ಲಿ ಈ ಥರ ಒಬ್ರು ಯಾರೋ ಸಿಕ್ಕರು, ಇನ್ನೊಬ್ರಿಗೆ ಈ ಥರ ಕೇಸ್ ಆಗಿದೆ, ಈ ಥರ ಬರಿ ಅಂತ ಬರದೆ ಇದಾಯಿತು. ಸರಿ ಅಂತ ಆಮೇಲೆ ನಾನು ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಾ ಇದ್ದೆ. ಸಿಬಿಲ್ ಸ್ಕೋರು ರೈಸ್ ಆಯಿತು. RBIಯಿಂದ ಇನ್ನೊಂದು ಮೇಲ್ ಬಂತು, ಆ್ಯಸ್ ಪರ್ ಅವರ್ ಕಮ್ಯುನಿಕೇಷನ್ ನಾವು ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಅದು ನಿಮ್ಮ ತಪ್ಪಲ್ಲ, ನಿಮ್ಮ ಅಕೌಂಟ್ ನಿಮ್ಮ ಡೀಟೇಲ್ಸ್ ಕಳಿಸಿರೋದೆಲ್ಲ ರಿವ್ಯೂ ಮಾಡಿದ್ದೀವಿ,
ಅದು ನೀವು ಮಾಡಿದ ಅಂತ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಮೇಲೆ ಏನೇನಿದೆ ಎಲ್ಲ ಕ್ಲಿಯರ್ ಮಾಡಿದ್ವಿ. ಇನ್ ಕೇಸ್ ಬ್ಯಾಂಕ್ ಅವರು ಕ್ಲಿಯರ್ ಮಾಡಿಲ್ಲ ಅಂದರೆ ಈ ಮೇಲಿಗೆ ರಿಪ್ಲೈ ಮಾಡಿ, ನಾವು ಫರ್ದರ್ ಆ್ಯಕ್ಷನ್ ತಗೊತೀವಿ. ಆಮೇಲೆ ಬ್ಯಾಂಕ್ ಅವ್ರು NOC ಕಳಿಸಿದ್ರು, ನನಗೂ ಬ್ಯಾಂಕಿಗೂ ಯಾವುದು ಸಂಬಂಧ ಇಲ್ಲ ಅಂತ. 88,000 ಲೋನು ಕ್ಲಿಯರ್ ಆಯಿತು. 1 ರೂಪಾಯಿ ಕೂಡ ನಾನು ಪೇ ಮಾಡಲಿಲ್ಲ. ಆಮೇಲೆ ಹಂಗೆ ಕೆಲವು ದಿನ ಕಳೆದು IDFC ಇಂದ ಇನ್ನೊಂದು ಮೇಲ್ ಬಂತು. ಏನು ಮೇಲು ಅಂದರೆ ಕಾಂಪನ್ಸೇಷನ್ ಕೊಡ್ತೀವಿ ನಿಮಗೆ ಅಂತ. ಏನಿದು ಕಾಂಪನ್ಸೇಷನ್ ಅಂದರೆ, ಇಷ್ಟು ದಿನ ನನಗೆ ಮೇಲ್ ಮಾಡ್ತಾ ಇದ್ರು, ಕಾಲ್ ಮಾಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರಲ್ಲ, ಅದು ಕಾಂಪನ್ಸೇಷನ್ ಕೊಡ್ತೀವಿ. ಎಷ್ಟು? 15,000 ಕಾಂಪನ್ಸೇಷನ್. ಏನಂದರೆ ಒಂದು ಚೆಕ್ ಲೀಫ್ ಕಳಿಸು, ಕ್ರಾಸ್ ಮಾರ್ಕ್ ಆಗಿರೋದು, ಇಂಟು ಮಾರ್ಕ್ ಆಗಿರೋದು. ನೆಕ್ಸ್ಟ್ ಡೇ ಕಳಿಸ್ದೆ, ಅದರ ನೆಕ್ಸ್ಟ್ ಡೇನೆ ನನಗೆ 15,000 ಪೇಮೆಂಟ್ ಕೂಡ ಬಂತು. ಸೊ ನೋಡಿ, ಇಲ್ಲಿ ನಾನು ಇದರಲ್ಲಿ ಏನು ಅರ್ಥ ಮಾಡ್ಕೊಂಡೆ ಅಂದರೆ, ಇಟ್ಸ್ ನಾಟ್ ಅಬೌಟ್ ವಿನ್ನಿಂಗ್ ದ ಕೇಸ್, ಅಥವಾ ನನಗೆ ಯಾರೊಬ್ರು ಹೇಳಿದ್ದಕ್ಕೆ ಗೊತ್ತಾಗಿತ್ತು. ನಾನು ಅದಕ್ಕೆ ಕೂಡ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಬ್ಯಾಂಕ್ ಫ್ರಾಡ್ ಆದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲದಕ್ಕಿಂತ ಒಂದು ಪಾತ್ ಇದೆ, ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ನ ಹುಡುಕ್ಬೇಕಷ್ಟೆ. ನಾನು ಇನ್ ಕೇಸ್ ಅವತ್ತೇನಾದರೂ ನಾನು ಪೇಮೆಂಟ್ ಮಾಡಿದರೆ ಕೋರಮಂಗಲದಲ್ಲಿ, ನಂದು ಈಗಲೂ ಕೂಡ ಸಿಬಿಲ್ ಸ್ಕೋರು 500 ಮೇಲೆ ಹೋಗ್ತಿರಲಿಲ್ಲ. ಮತ್ತು ನಾನು ಲೋನ್ ತಗೋಬೇಕು ಅಂತಿದ್ದೆ, ಲೋನ್ ಕೂಡ ತಗೊಳಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ. ಅಂದರೆ ಒಂದು ಸೊಲ್ಯೂಷನ್ ಇದ್ದೇ ಇದೆ ಎಲ್ಲದಕ್ಕೂ. ಹೆದರ್ಕೋಬೇಡಿ, ತಲೆನೇ ಕೆಡಿಸ್ಕೋಬೇಡಿ, ಏನೂ ಆಗಲ್ಲ. ಅವ್ರು ಹೇಳ್ತಾರೆ ಮನೆ ಹತ್ರ ಯಾರೂ ಬರಲಿಲ್ಲ ಮನೆ ಹತ್ರ. ಹಂಗೆ ಮಾಡ್ತೀವಿ. ಅವ್ರೇನಂತ ಮೆಸೇಜ್ ಆಗ್ತಿದ್ದಾರೆ, ಬಸ್ ಸ್ಟಾಪಲ್ಲಿ ಇದ್ದೀನಿ, ಇಳಿತಾ ಇದ್ದೀನಿ ಅಂತ ಹೇಳ್ತಾ ಇದ್ರು, ಇವಾಗ ಪೇ ಮಾಡಿಬಿಡ್ರಿ ಅಂತ. ಸೊ ಈ ಥರ ಎಲ್ಲ ಮೆಸೇಜ್. ಸೊ ಫೈನಲಿ ಇಲ್ಲಿ ನೋಡಿ, ಲಾಸ್ ಆಗಿದ್ದು IDFC ಬ್ಯಾಂಕಿಗೆ, ಲಿಟ್ರಲಿ ಲಾಸ್ ಅಂತ ಹೇಳ್ಬೋದು. IDFC ಬ್ಯಾಂಕಿಗೆ ಅವನು ಯಾರೋ ಲೋನ್ ತಗೊಂಡಿದ್ದ ನನ್ನ ಹೆಸರಲ್ಲಿ. ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೆ ಫ್ಲಿಪ್ಕಾರ್ಟ್. ನನ್ನ OTP ಅವನಿಗೆ ಹೆಂಗೆ ಹೋಗೋಯ್ತು? ಅವ್ನು ಲಾಗಿನ್ ಆಗ್ತಿದ್ದಾನೆ ಅಂದರೆ ನನ್ನ OTP ಹೆಂಗೆ ಹೋಯ್ತು ಅಂತಾನೆ ತಾನೆ. ಫ್ಲಿಪ್ಕಾರ್ಟಲ್ಲಿ ಪ್ರಾಬ್ಲಮ್ ಇದೆ. ಅವತ್ತಿಂದ ನಾನು ಫ್ಲಿಪ್ಕಾರ್ಟ್ ಯೂಸ್ ಮಾಡದೆ ಬಿಟ್ಟೆ, ಏನೇ ಇದ್ರು ಅಮೆಝಾನ್. ನೋಡಿ, ಫ್ಲಿಪ್ಕಾರ್ಟ್ದು ಮತ್ತು ಇನ್ನೊಂದು, ಫ್ಲಿಪ್ಕಾರ್ಟಲ್ಲಿ ಬಹಳ ಫೇಕ್ ಪ್ರಾಡಕ್ಟ್ಗಳು ಬರ್ತವೆ ಕೂಡ. ಯಾವುದಾದ್ರೂ ವೆಬ್ಸೈಟಿಗೆ ಹೋಗಿ ಜೆನ್ಯೂನಿಟಿ ಚೆಕ್ ಮಾಡಿ ಫಸ್ಟ್. ಐ ಆಮ್ ನಾಟ್ ಸೇಯಿಂಗ್ ಫ್ಲಿಪ್ಕಾರ್ಟು ಬ್ಯಾಡ್ ಅಂತ ಹೇಳ್ತಾ ಇಲ್ಲ. ನನಗಿದು ಫ್ಲಿಪ್ಕಾರ್ಟಿಂದ ಆಗಿರೋ ಒಂದು ತೊಂದರೆ. ಅವ್ರು ರೆಸ್ಪಾನ್ಸ್ ಮಾಡೋದಿಲ್ಲ ನಿಮ್ಮ ಕಡೆಯಿಂದ, ಅಥವಾ ಅವ್ರದ್ದೇನಾದ್ರು ತಪ್ಪಿದ್ರು ಅಂದರೆ ಅವ್ರು ರೆಸ್ಪಾಂಡೇ ಮಾಡೋದಿಲ್ಲ ನಿಮಗೆ. ನಂದು ರಿಯಲ್ ಎಕ್ಸಾಂಪಲ್. ಈ ಕೇಸು ನಿಯರ್ಲಿ 4 ವರ್ಷ ನಡೀತು ಅಂತ ಅನ್ಕೊಳ್ಳಿ. ಸೊ ಫೈನಲಿ ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ತಾಳ್ಮೆ ಇರಲಿ. ನೀವು ಮಾಡಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಕೇಸಸ್ಗಳು ಕ್ಲಿಯರ್ ಆಗ್ತವೆ. ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಕ್ಲಿಯರ್ ಆಗ್ತವೆ. ನನಗೆ ಅವಾಗೇನು ಥಾಟ್ ಬಂತು ಅಂದರೆ, ಇದನ್ನು ಮುಂಚೆನೇ ಮಾಡ್ಬೋದಿತ್ತಲ್ಲಪ್ಪ. ಮುಂಚೆ ಮಾಡಕ್ಕೆ ನನಗೆ ತಲೆನೇ ಇರಲಿಲ್ಲಲ್ಲ. ಅವ್ರು ಯಾರೋ ರೈಟ್ ಟೈಮಲ್ಲಿ ರೈಟ್ ಹ್ಯಾಪನ್ ಆಗ್ತವೆ ಅಂತ ಹೇಳ್ತಾರಲ್ಲ, ದಟ್ಸ್ ದ ರಿಯಲ್ ಥಿಂಗ್. ನೋಡಿ, ಅವ್ರಿಗೆ ನನಗೆ ಕಾಂಪನ್ಸೇಷನ್ ಬರೋ ಕೊಟ್ಟ ಮೇಲೆ ಲೆಕ್ಕದಲ್ಲಿ ಅವ್ರಿಗೆ 1 ಲಕ್ಷದ ಮೇಲೆ ಅವರಿಲ್ಲ. ಯಾರಿಗೆ? IDFC ಬ್ಯಾಂಕ್ ಅವ್ರಿಗೆ. ಫ್ಲಿಪ್ಕಾರ್ಟ್ ಆರಾಮಾಗಿದ್ದಾನೆ, ನಾನೇನು ಕೊರಿಗೆ ಮಾಡಲಿ. ಇನ್ನೊಬ್ಬ ಮೊಬೈಲ್ ತಗೊಂಡು ಆರಾಮಾಗಿದ್ದಾನೆ. ಇಲ್ಲಿ ವರಿ ಆಗಿದ್ದು ನನಗೆ ಮೇಜರ್ಲಿ. ಸೊ ಇವತ್ತಿನ ಸ್ಟೋರಿ ಇದು ರಿಯಲ್ ಲೈಫ್ ಎಕ್ಸಾಂಪಲ್ ನಂದು. ನಿಮಗೆ ಬೇಕಾದರೆ ಇನ್ನೂ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು ಅಂದರೆ ನಾನು ಸ್ವಲ್ಪ ಡಾಕ್ಯುಮೆಂಟ್ಗಳು ನನಗೆ ಏನೇನು ಬಂದಿದೆ, RBIಗೆ ನಾನು ಏನೇನು ಬರೆದಿದ್ದೆ ಅನ್ನೋದನ್ನು ಲಿಂಕಲ್ಲಿ ಅಟ್ಯಾಚ್ ಮಾಡ್ತೀನಿ. ನೀವು ಒಂದ್ಸರಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.